ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೌದು, ಒಂದು ಉಗ್ರ ಹೋರಾಟನೇ ಉಂಟು. ಆ ಉಗ್ರ ಹೋರಾಟಕ್ಕ ಒಬ್ಬ ಬಂದಿದ್ದು 100 ಆನೆ ಬಲ ಬಂದಂಗಾಯ್ತು ನೋಡ್ರಿ. ಇವರು 100 ಆನೆಗೆ ಸಮ ಆದ್ರ ಇನ್ನೂ ಒಂದಷ್ಟು ಮರಿ ಆನೆಗಳು ಇದ್ವರಪ್ಪ. ಅದನ್ನು ಹಾಕ್ರಮ್ಮ. ಹೇ ಬಿಡ್ರಿ, ಆನೆಗಳೆಲ್ಲ ಹಿಂಗ ಆಡಲ್ವಲ್ಲ, ಇದ್ ಯಾವ್ದೋ ಕೋತಿಗಳು ಇದ್ದಂಗ ಅದಾವ ಅಂತಂದ್ರೆ ನೀವ ನೋಡ್ರಪ್ಪ ಹೆಂಗೋ ಆಡ್ತಾರ. ಹಂಗಂತ ಹೇಳಿ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಇವರೆಲ್ಲ ಬಿಹಾರದಾಗಿನ ರಾಹುಲ್ ಪಡೆ ಒಂದು ಉಗ್ರ ಹೋರಾಟ ಮಾಡ್ತಿರುವಂತಹ ಸೀನ್ ಇದು. ಬಿಹಾರದಾಗ ಹೊಸ ಕಾರ್ಮಿಕ ಕಾಯ್ದೆ ಮತ್ತು ಚುನಾವಣಾ ಆಯೋಗ ತರಾತುರಿದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ಲಿಕ್ಕತ್ತಿದ್ದನ್ನ ವಿರೋಧಿಸಿ ಆರ್ಜೆಡಿ ಪ್ರತಿಭಟನೆ ಪ್ಲಾನ್ ಮಾಡಿಬಿಡ್ತು. ಅದಕ್ಕ 100 ಆನೆ ಹಂಗ ರಾಹುಲ್ ಗಾಂಧಿ ಅವ್ರನ್ನು ಸಪೋರ್ಟಿಗೆ ಬಂದೇ ಬಿಟ್ರು ನೋಡ್ರಿ. ಮತ್ತ ಚುನಾವಣಾ ಆಯೋಗಕ್ಕೆ ವಾರ್ನಿಂಗ್ ಬೇರೆ ಕೊಟ್ರಪ್ಪ. गरीबों का वोट छीनने का तरीका ये और मगर ये इन लोगों को मालूम नहीं है कि ये बिहार है। यहाँ से क्लियर मैसेज देना चाहता हूँ, आपको जो करना है करिए, मगर बाद में कानून आप पर लागू होगा। भूलिए मत, आप कितने भी बड़े हो, कहीं भी बैठे हो, कानून आपको नहीं छोड़ेगा। ಹೌದು, ಯಾವಾಗ್ಲೂ ಈ ಕೈಯಾಗ ಸಣ್ಣದೊಂದು ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರಲ್ಲ, ಅದ್ರಾಗ ಏನೈತಿ ಅಂತ ಹೇಳಿ ನನಗರೆ ಬಹಳ ಕ್ಯೂರಿಯಾಸಿಟಿ ಇತ್ತು ನೋಡ್ರಪ್ಪ. ಕಡಿಕ ಅದು ಏನಂತ ಹೇಳಿ ನನಗೆ ಗೊತ್ತಾಗ್ಬಿಡ್ತ. ಆಕ್ಚುಲಿ ಏನ್ ಗೊತ್ತಾ, ಅದ್ರಾಗ ಏನಿತ್ತಂದ್ರ ಏನೂ ಇರ್ಲೇ ಇಲ್ಲ, ಬರೇ ಖಾಲಿ ಪೇಜ್. ನಾ ಸುಳ್ಳು ಹೇಳಲಿಕ್ಕತ್ತೀನಂತ ನೀವು ತಿಳ್ಕೊಂಡಿದ್ರ ನೀವೇ ಬೇಕಾದ್ರ ನಿಮ್ಮ ಕಣ್ಣಾರೇನೆ ನೋಡ್ರಿ. ರಾಹುಲ್ ಗಾಂಧಿ ಅವರೇ ಈ ಪುಟ ತಿರುಗಿಸೋ ಮುಂದ ಕಣ್ಣಾರೆ ನೋಡಿ ನಾನು. ये तो खाली है। बेचारे भूल गए होंगे, टेंशन बहुत है ना। ಯಪ್ಪ, ನಾ ಇಷ್ಟು ದಿನ ಬರೇ ಅವ್ರ ತಲಿ ಅಟ್ಟೆ ಖಾಲಿ ಅದ ಅಂತ ತಿಳ್ಕೊಂಡಿದ್ಯಾ. ಆದ್ರ ಕೈಯಾಗ ಹಿಡ್ಕೊಂಡಿದ್ದ ಪುಸ್ತಕನೂ ಖಾಲಿ ಅದ ರೀ, ಅದ್ರಾಗೂ ಏನೂ ಇಲ್ಲ. ಅಲ್ಲ, ಇಷ್ಟು ದಿನ ಹಂಗಾದ್ರ ಇದೇ ಖಾಲಿ ಪುಸ್ತಕನ್ನೇ ಇಟ್ಕೊಂಡು ಮಂದಿಗೆಲ್ಲ ಯಾಮಾರ್ಸ್ಬಿಟ್ರ ರಾಹುಲ್ ಗಾಂಧಿ ಅವ್ರೆ? ನೀವು ಸಾಧಾರಣದವ್ರು ಅಲ್ಲ ಬಿಡ್ರಪ್ಪ, ನೀವು ಅಸಾಧಾರಣ ಮನುಷ್ಯ ಅದಿರಿ ಅಂತೀನಿ. ಇದು ಬಿಡ್ರಿ, ಇನ್ನೊಂದು ಮಜಾ ನೋಡ್ರಿ. ಪಾಪ ಅಲ್ರಿ, ಪಪ್ಪು. ತಡ್ರಿ, ಯಾರೋ ಅದು ಪಪ್ಪು ಅಂತ ಅಂದು ಕೂಡ್ಲೆ ರಾಹುಲ್ ಗಾಂಧಿ ಅವ್ರದೇ ಫೋಟೋ ಹಾಕ್ಲಿಕ್ಕತ್ತಾರ. ಈ ಪಪ್ಪು ಅಲ್ರಿ, ಇನ್ನೊಬ್ರು ಪಪ್ಪು ಅಂತದಾರಲ್ಲ, ಅದೇ ಪಪ್ಪು ಯಾದವ್ ಅಂತ ಹೇಳಿ. ಇವ್ರೇ ನೋಡ್ರಿಪ್ಪ. ಮಹಾಗಠಬಂಧನ್ದಾಗ ಇವ್ರಿಬ್ರು ನೋಡಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಪ್ರತಿಭಟನೆದಾಗ ನಾನೂ ಹೋರಾಟ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ರು. ಆದ್ರ ಪಾಪ ರಾಹುಲ್ ಗಾಂಧಿ ಕಡೆ ಮಂದಿ ಅವ್ರನ್ನ ಬರ್ಲಿಕ್ಕೆ ಬಿಡ್ಲಾರ್ದೆ ಹೆಂಗ ಓಡ್ಸ್ಯಾರ ನೋಡ್ರಿ. ಅವ್ರಂತೂ ಪಾಪ ಗಳಗಳ ಅಂತ ಅಳ್ಕೋತೆ ಹೊಂಟ್ಬಿಟ್ರ ಹೊಳ್ಳೆ ಮನಿಗ್ರ್ಯಾ. ಮತ್ತ ಅವ್ರಷ್ಟೇ ಅಲ್ರಿ, ಮತ್ ಈ ಕನ್ನಯ್ಯ ಕುಮಾರ್ಗೂ ಅನ್ಯಾಯ ಮಾಡ್ಯಾರಂತ ನೋಡ್ರಿ. ಈ ಉಗ್ರ ಹೋರಾಟಕ್ಕೆ ಬಂದ್ ಅವರೇ ಇನ್ನೊಂದು ಉಗ್ರ ಹೋರಾಟ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ ಬಿಟ್ಟೈತಿ. ಆದ್ರೂ ನೀವ್ ಏನಾರ ಹೇಳ್ರಪ್ಪ, ಈ ರಾಹುಲ್ ಗಾಂಧಿ ಒಂದ್ ಥರ ಟ್ಯಾಲೆಂಟ್ ಅಂತಂದ್ರ ಆ ಪಕ್ಷದ ಅಧ್ಯಕ್ಷರದಾರಲ್ಲ, ಅವ್ರದ್ದು ಇನ್ನೊಂದ್ ಥರ ಟ್ಯಾಲೆಂಟ್ ಅನ್ಬಹುದು ನಾವು. ಖರ್ಗೆ ಸಾಹೇಬ್ರು ಕಾಂಗ್ರೆಸ್ ಆಡಳಿತದಾಗ ಯಾವ ದಲಿತರಿಗೆ ಅವಕಾಶ ಕೊಟ್ಟಾರೋ ಗೊತ್ತಿಲ್ಲ, ಎಷ್ಟು ಮಂದಿ ದಲಿತ ನಾಯಕರನ್ನ ಬೆಳೆಸ್ಯಾರೋ ಗೊತ್ತಿಲ್ಲ, ಯಾವ ದಲಿತರನ್ನ ಉದ್ಧಾರ ಮಾಡ್ಯಾರೋ ಅದನ್ನು ಗೊತ್ತಿಲ್ರಪ್ಪ. ಆದ್ರ ಈ ದೇಶದ ಅತ್ಯುನ್ನತ ಸ್ಥಾನಗಳಲ್ಲಿರುವಂತಹ ದಲಿತರು ಮತ್ತು ಆದಿವಾಸಿ ನಾಯಕರ ಹೆಸರನ್ನೂ ಹೇಳಕ್ಕೆ ಬರ್ಲಾರ್ದೆ ಒದ್ಯಾಡ್ ಹೋಗ್ಬಿಟ್ರ ಪಾಪ. बातें तो बड़े बोलेंगे, मुर्मा जी को हम प्रेसिडेंट ऑफ इंडिया बनाए, कोविंद को हमने प्रेसिडेंट बनाया. ಯಾಕೆ ಬೇಕ್ರಿ ಈ ವಯಸ್ಸಿನಾಗಿದೆಲ್ಲ ಮರೆವು ಬೇರೆ ಹೆಚ್ಚಾಗೈತಿ. ಸುಮ್ಮನ ಮನ್ಯಾಗ ಕುಂದ್ರುದು ಬಿಟ್ಟು ಆದ್ರೂ ಬಿಡ್ರಪ್ಪ, ನಿಮಗ ವಯಸ್ಸಾಗ್ಯದ ಅಂತ ಹೇಳಿ ನಿಮ್ ಮಗನ ಹಾವಳಿ ಬಹಳ ಹೆಚ್ಚಾಗ್ಲಿಕ್ಕತ್ತ ನೋಡ್ರಿ. ಏನರೆ ಮಾಡಿ ಹೆಂಗರೆ ಮಾಡಿ ಹೈಕಮಾಂಡ್ ಅನ್ನ ಕ್ಯಾಚ್ ಹಾಕೋಬೇಕಂತ ಹೇಳಿ ಭಯಂಕರ ಪೈಪೋಟಿಗೆ ಬಿದ್ದಂಗ ಕಾಣ್ಲಿಕ್ಕತ್ತದ. ಅಯ್ಯ, ಮಾತಾಡ್ಕೊಂತ ಹೋದ್ರ ಅದ ವಿಷಯ ಮುಗಿಯುವುದೇ ಇಲ್ಲ ಬಿಡ್ರಪ್ಪ. ಹೌದು, ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದು ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ತ್ರೇನು ನೋಡೋಣ.
ಇದೇನಿದು ಸಿನಿಮಾ ಡೈಲಾಗ್ ಕಮೆಂಟ್ ಮಾಡ್ರಿ ಅಂತ ಕೇಳಲಿಕ್ಕತ್ತಾಳಲ್ಲ ಅಕ್ಕಗೇನ್ ತಲೆಗಿಲಿ ಕೆಟ್ಟ ಬಿಡ್ತೇನಂತ ಶಾಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಈಗ ನಿಮಗ ಎಲ್ಲ ಒಂದು ಹೀರೋದ ಯಾವ್ದಾರೆ ಒಂದು ಭಾರಿ ಡೈಲಾಗ್ ನೆನಪಿರ್ತೈತಿ. ಅದನ್ನ ಅವಾಗ ನಾವು ಬಳಸ್ತಿರ್ತೀವಿ, ಒಂದ್ ಸಿಚುವೇಶನ್ ತಕ್ಕಂಗ ಅದನ್ನೇ ಹೊಳ್ಳಿ ಮಿಳ್ಳಿ ಹೇಳ್ತಿರ್ತೀವಿ. ಹಂಗೆ ಅಸಾದುದ್ದೀನ್ ಓವೈಸಿ ಅವರ ತಮ್ಮ ಅಕ್ಬರುದ್ದೀನ್ ಓವೈಸಿ ಅವರಿಗೂ ಒಂದು ಫ್ಯಾನ್ ಬೇಸ್ ಐತ್ರಪ್ಪ. ಅದ್ರಾಗೂ ಆ 15 ನಿಮಿಷ ಪೊಲೀಸರನ್ನ ಹೊರಗೆ ನಿಂದಿರಿಸಿ ಹಿಂದೂಗಳನ್ನ ಏನೋ ಮಾಡ್ತೀನಿ ಅಂತಾರಲ್ಲ, ಹೌದು ನೋಡ್ರಿ, ಈ ಡೈಲಾಗಿಗೂ ಅವರಲ್ಲಿ ಫ್ಯಾನ್ಸ್ ಅದಾರ ಗೊತ್ತಾ ನಿಮಗ. ಹಂಗೆ ಯೋಗಿಜಿ ರಾಜ್ಯದ ಗೋರಖಪುರದಾಗ ಅದ್ಯಾರೋ 3 ಮಂದಿ ನಮಗ್ 15 ನಿಮಿಷ ಬೇಡ 3 ನಿಮಿಷ ಸಾಕಂತ ಹೇಳಿದ್ನಂತ. ಹೋಗಿ ಯೋಗಿಜಿ ಊರಾಗ ಹಿಂಗೆಲ್ಲ ಅಂದ್ರ ಸುಮ್ಮನೆ ಬಿಡ್ತಾರೇನ್ರಿ? ನೋಡ್ರಿ, ಈಗ 3 ಮಂದಿನ ಆಮೇಲೆ ಹೆಂಗ ಕೈ ಮುಕ್ಕೊಂಡು ಕ್ಷಮೆ ಕೇಳ್ಕೊಂತ ಬರ್ಲಿಕತ್ತಾರ ಅಂತ ಹೇಳಿ. ಒಬ್ಬನ ಹೆಸರ ಜಮೀಲ್ ಅಹಮದ್ ಅಂತ ಹೇಳಿ, ಮತ್ತೊಬ್ಬನ ಹೆಸರ ಸಾಹಿಲ್ ಅಹಮದ್ ಅಂತ ಹೇಳಿ, ಇನ್ನೊಬ್ಬನ ಹೆಸರ ಶೇರು ಅಂತ ಹೇಳಿ. ಯಾಕೆ ಬೇಕಂತೀನಿ ಇದೆಲ್ಲ? ಸುಮ್ಮನ ಯೋಗಿಜಿನ ಕೆಟ್ಟವರಾಗಿ ಮಾಡ್ತಾರ್ರಪ್ಪ. ಹೇಳಿದ್ರೆ ಕೇಳೋದೇ ಇಲ್ಲ ಅಂತೀನಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಿಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.